ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಸನ್ಯಾಸಿಗಳಾದಂತಹವರು, ಜ್ಞಾನವನ್ನು ಪಡೆದಿದ್ದೇನೆ ಅಂತ ಅಂದುಕೊಂಡಿರುವವರು ಅಥವಾ ಜ್ಞಾನವನ್ನು ಪಡೆದವರು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಎಂಬುದರ ಬಗ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನೋಡಿ, ಈ ಸನ್ಯಾಸಿಗಳು ಆದಂತಹವರು ಸರ್ವಸಂಘ ಪರಿತ್ಯಾಗಿಗಳಾಗಿರಬೇಕಾಗುತ್ತೆ. ಅಂದರೆ ಆ ಬಟ್ಟೆ ಬೆಂಕಿ ಇದ್ದ ಹಾಗೆ ಅವರು ಧರಿಸಿರುವಂತಹ ಆ ಬಟ್ಟೆ ಏನಿದೆಯಲ್ಲ, ಕಾವಿ ಬಟ್ಟೆ, ಅದೇ ಬೆಂಕಿಯ ಸಂಕೇತ, ತ್ಯಾಗದ ಸಂಕೇತ ಆಗಿದೆ. ಅವರು ಸರ್ವಸಂಘ ಪರಿತ್ಯಾಗಿಗಳಾಗಿರಬೇಕಾಗುತ್ತೆ. ಯಾವುದರ ಮೇಲೂ ಕೂಡ ಅವರಿಗೆ ಮೋಹ ಇರಬಾರ್ದಾಗುತ್ತೆ. ಸೊ ಮೋಹವನ್ನು ಗೆದ್ದಿರುವಂತಹ ವ್ಯವಸ್ಥೆಯನ್ನೇ ನಾವು ಸನ್ಯಾಸತ್ವ ಅಂತ ಹೇಳಿ ಕರೀತೇವೆ. ಸನ್ಯಾಸ, ಅಂಟಿಕೊಳ್ಳದೆ ಇರುವಂಥದ್ದು, ಅದನ್ನು ನಾವು ಸನ್ಯಾಸ ಅಂತ ಹೇಳಿ ಕರಿತೇವೆ. ಯಾವುದಕ್ಕೂ ಅಂಟಿಕೊಳ್ಳದೆ ಇರತಕ್ಕಂಥದ್ದು. ಇದು ನಮ್ಮಲ್ಲಿ ಈ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ನಿಷ್ಕಾಮ ಕರ್ಮ ಮಾರ್ಗ ಇದೆಲ್ಲ ಇರೋದರಿಂದ ನಾನು ನಿಷ್ಕಾಮಕರ್ಮಿಯಾಗಿದ್ದೇನೆ, ನಾನು ಒಳಗಡೆ ಅಂತರಂಗದಿಂದ ನಾನು ತ್ಯಾಗವನ್ನು ಮಾಡಿದ್ದೇನೆ, ನನಗೆ ಯಾವುದರ ಬಗ್ಗೆಯೂ ಮೋಹವಿಲ್ಲ, ನಿರ್ಮಮನಾಗಿದ್ದೇನೆ, ನಿರ್ಮೋಹಿತನಾಗಿದ್ದೇನೆ ಅಂತ ಅಂದುಕೊಂಡು ಸನ್ಯಾಸಿಗಳಾದಂಥವರು ಬಾಹ್ಯದಲ್ಲಿ ಏನೇನೋ ಮಾಡಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಸನ್ಯಾಸಿಗಳಾದವರು ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ, ಅಂತರಂಗದ ತ್ಯಾಗ, ಬಹಿರಂಗದ ತ್ಯಾಗ, ಈ ಎರಡೂ ಕೂಡ ಸನ್ಯಾಸಿಗಳಿಗೆ ಇರಬೇಕಾಗುತ್ತೆ ಎಂಬುವಂತಹ ಅತ್ಯದ್ಭುತವಾದಂತಹ ಮಾತನ್ನು ಹೇಳ್ತಾರೆ. ನೋಡಿ, ಈ ಸರ್ವಸಂಘ ಪರಿತ್ಯಾಗಿಗಳಿಗೆ ಬಾಹ್ಯ ಮತ್ತು ಆಂತರ್ಯ ಈ ಎರಡೂರ ಮೇಲೂ ಕೂಡ ಅವರು ತ್ಯಾಗಿಗಳಾಗಿರಬೇಕು. ಈ ಒಂದು ಕಾಮ್ಯ ಕರ್ಮಗಳನ್ನು ಅವರು ತ್ಯಜಿಸಿರಬೇಕು. ನಿತ್ಯ ನೈಮಿತ್ತಿಕ ಕಾರ್ಯಗಳು ಏನಿದೆಯೋ ಅದನ್ನು ಅವರು ನಿಷ್ಕಾಮರಾಗಿ ಮಾಡ್ತಾ ಹೋಗಬಹುದು, ಆದರೆ ಕಾಮ್ಯ ಕರ್ಮಗಳನ್ನು ಅವರು ತ್ಯಜಿಸಿರಬೇಕಾಗತ್ತೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ನೋಡಿ, ಉದಾಹರಣೆಯನ್ನು ಕೊಡ್ತಾರೆ ಅವರು ಎಷ್ಟು ಚೆನ್ನಾಗಿ ಅಂತ ಹೇಳಿ. ತ್ಯಾಗ 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 ಅಂತ ಹೇಳುವಂತಹ ತ್ಯಾಗದ ಸಂಕೇತ ಆಗಿರುವಂತಹ ಸನ್ಯಾಸಿಗಳು ಕಾಮ್ಯಪೂರಿತವಾದಂತಹ ಕೆಲಸಗಳನ್ನು ಮಾಡಿಬಿಟ್ಟರೆ ಜನಗಳಿಗೆ ಅವರ ಮೇಲೆ ನಂಬಿಕೆಯಾಗಲಿ ಶ್ರದ್ಧೆಯಾಗಲಿ ಬರುವುದಿಲ್ಲ, ಮತ್ತು ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತೂ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ಒಬ್ಬ ಬೆಲ್ಲದ ಗುಡಾಣವನ್ನೇ ಮನೆಯಲ್ಲಿ ಇರಿಸಿಕೊಂಡು ಇತರರಿಗೆ ಬೆಲ್ಲವನ್ನು ನೀನು ತ್ಯಾಗ ಮಾಡಬೇಕು ಅಂತ ಹೇಳಿ ವೈದ್ಯ ಹೇಳ್ತಾ ಇರ್ತಾನಂತೆ. ಅಂದರೆ ತಾನೇ ಬೆಲ್ಲದ ಗುಡಾಣದಲ್ಲಿ ಇದ್ಕೊಂಡು ತಾನೇ ಬೆಲ್ಲವನ್ನು ಸವಿತಾ ಇದ್ದು ಇತರರಿಗೆ ನೀನು ಬೆಲ್ಲದ ತ್ಯಾಗವನ್ನು ಮಾಡಬೇಕು, ಸಿಹಿಯ ತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದರೆ ಅದು ಹಾಸ್ಯಾಸ್ಪದವಾಗುತ್ತೆ. ಹಾಗೆಯೇ ಸನ್ಯಾಸಿಗಳಾದವರು ಅಂತರಂಗ ಮತ್ತು ಬಹಿರಂಗ ಎರಡರಲ್ಲಿಯೂ ಕೂಡ ಅವರು ತ್ಯಾಗಮಯಿಯಾಗಿರಬೇಕು. ಅವರ ಜೀವನದ ರೀತಿ ನೀತಿಗಳು ಕೂಡ ತ್ಯಾಗಮಯವಾಗಿದ್ದಾಗ ಮಾತ್ರ ಅವರ ಮಾತಿಗೆ ಕಿಮ್ಮತ್ತಿರುತ್ತೆ, ಬೆಲೆ ಇರುತ್ತೆ, ಹಾಗೂ ಅವರ ಮಾತಿಗೆ ಶಕ್ತಿ ಇರುತ್ತೆ. ಅವರ ಮಾತನ್ನು ಇತರರು ಕೂಡ ಕೇಳಬಹುದಾಗುತ್ತೆ ಮತ್ತು ಅವರು ಅನುಸರಣೆಯನ್ನು ಮಾಡ್ತಾರೆ. ಅವರಗಳ ಮಾತಿನ ಮೇಲೆ ಭಕ್ತಾದಿಗಳಿಗೆ ಶ್ರದ್ಧೆ ಮತ್ತು ಭಕ್ತಿಯೂ ಉಂಟಾಗುತ್ತೆ. ಇಲ್ಲದೆ ಹೋದಲ್ಲಿ ಮಾತನಾಡುತ್ತಿರುವುದು ಒಂದು, ಜೀವನವೇ ಇನ್ನೊಂದು ರೀತಿ ಎಂಬ ಥರ ಆಗೋದಾಗ
ನಾವು ಅಂತರಂಗದಲ್ಲಿ ನಾವು ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿಕೊಂಡು ಸನ್ಯಾಸಿಗಳಾದವರು ಬಾಹ್ಯದಲ್ಲಿ ಕಾಮ್ಯ ಕರ್ಮಗಳನ್ನು ಮಾಡ್ತಾ ಸಂಗ್ರಹಗಳನ್ನು ದುಡ್ಡು ಸಂಗ್ರಹಗಳನ್ನು ಮಾಡ್ತಾ ಈ ತರಹದ ಕೆಲಸಗಳನ್ನು ಮಾಡಬಾರದು ಎಂಬುವಂತಹ ಎಚ್ಚರಿಕೆಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ ನೋಡಿ, 3-4 ಮಕ್ಕಳುಗಳನ್ನು ಮಾಡ್ಕೊಂಡು ಬಿಡೋದು, ಮಾಡಿಕೊಂಡು ಸಂಸಾರದ ಸರ್ವ ಭೋಗಗಳನ್ನು ಅನುಭವಿಸ್ತಾ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿಕೊಂಡು ಕೆಲವರು ಓಡಾಡ್ತಾ ಇರ್ತಾರೆ. ಅಂದರೆ ವೇದಾಂತವನ್ನು ಅರ್ಥೈಸಿಕೊಂಡು ನನಗೆ ಎಲ್ಲ ಬಿಟ್ಟಿದ್ದೇನೆ, ಮೋಹವಿಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಅವರು ಬೆಳಗ್ಗೆ ಎದ್ದರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವನ ಪರಹ ಅಂತ ಹೇಳಿ ದೊಡ್ಡ ದೊಡ್ಡ ಶ್ಲೋಕಗಳನ್ನು ಪುಂಖಾನುಪುಂಖವಾಗಿ ಹೇಳಿಕೊಂಡು ವೇದ ಶಿಖಾಮಣಿಗಳಾಗಿ ಅದ್ವೈತ ಶಿಖಾಮಣಿಗಳಾಗಿ ಇರ್ತಾರೆ. ಆದರೆ ಅವರು 3-4 ಮಕ್ಕಳುಗಳನ್ನು ಮಾಡಿಕೊಂಡು ಸಂಸಾರಗಳನ್ನು ಮಾಡಿಕೊಂಡು ಇದ್ದಾಗ ಆ ಒಂದು ಪದಕ್ಕೂ ಆ ಒಂದು ಇದಕ್ಕೂ ಅವರ ಒಂದು ಸ್ಥಿತಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಸೊ ಆದ್ದರಿಂದ ನಾವು ಏನನ್ನು ಜ್ಞಾನವನ್ನು ಪಡೆದುಕೊಂಡಿರ್ತೇವೆ ಆ ಜ್ಞಾನಕ್ಕೆ ತಕ್ಕ ಹಾಗೆ ನಾನು ಮೊದಲು ಯಾವ ಮಾರ್ಗದಲ್ಲಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ನನ್ನದು ಜ್ಞಾನ ಮಾರ್ಗವೋ, ಭಕ್ತಿ ಮಾರ್ಗವೋ, ಕರ್ಮ ಮಾರ್ಗವೋ, ನಿಷ್ಕಾಮ ಕರ್ಮ ಮಾರ್ಗವೋ, ಭಕ್ತಿ ಮಾರ್ಗವೋ, ಈ ರೀತಿಯಾಗಿ ಅವರು ತಿಳಿದುಕೊಂಡು ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತದೆ. ಆದ್ದರಿಂದ ಯಾರು ಈ ಒಂದು ಒಳಗೊಂದು ಹೊರಗೊಂದು ಇರುತ್ತೋ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಹೇಳಿ ನಾವು ಕರಿತೇವೆ. ನಾವು ಕಾಯ ವಾಚ ಮನಸ್ಸಿನಿಂದ, ಈ ದೇಹದಿಂದ, ಬುದ್ಧಿಯಿಂದ, ಮನಸ್ಸಿನಿಂದ, ಚಿತ್ತದಿಂದ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಪರಮಾತ್ಮನಿಗೆ ಅರ್ಪಿತವಾಗಲಿ ಅಂತ ಹೇಳಿ ಶರಣಾಗತಿಯ ಮಾರ್ಗದಿಂದ ಮಾಡುವಂತಹ ಕಾರ್ಯಗಳು ಬೇರೆ ಇರುತ್ತೆ. ಆದ್ದರಿಂದ ನಾವು ಸ್ಪಷ್ಟತೆಯನ್ನು ಸಾರ್ವಜನಿಕರಿಗೂ ಕೂಡ ಕೊಡಬೇಕಾಗತ್ತೆ. ನಾನು ನುಡಿದಂತೆ ನಡೆಯಬೇಕಾಗತ್ತೆ. ಆಗ ಮಾತ್ರ ಆ ಮಾತಿಗೆ ಬೆಲೆ ಇರುತ್ತೆ, ಹಾಗೂ ಜನಗಳು ಆಕರ್ಷಿತರಾಗ್ತಾರೆ, ಹಾಗೂ ಅವರ ಮಾತಿಗೆ ಕಿಮ್ಮತ್ತಿನ ಬೆಲೆ ಇರುತ್ತೆ. ಭಗವಂತನಿಂದ ನಮಗೆ ಆದೇಶ ಬಂದಿದ್ದೆ ಆದಲ್ಲಿ ನೀನು ಮಾತನಾಡು ಅಂತ ಹೇಳಿ ಆಗ ಅವರ ಮಾತಿಗೆ ಶಕ್ತಿ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಏನೋ ಮಾತಾಡಬೇಕು ಅಂತ ಮಾತಾಡ್ತಾ ಹೋದರೆ ಆ ಮಾತುಗಳಿಗೆ ಶಕ್ತಿ ಇರೋದೇ ಇಲ್ಲ. ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಾವುದೋ ಬೇಲಿ, ಕೆರೆಯ ಒಂದು ಬೇಲಿ ಇರುತ್ತೆ, ಏರಿ, ಅಲ್ಲಿ ಎಲ್ಲರೂ ಕೂಡ ಮಲಮೂತ್ರಗಳ ವಿಸರ್ಜನೆ ಮಾಡಿ ಹೊರಟೋಗ್ತಾ ಇರ್ತಾರೆ. ಎಷ್ಟು ಗಲೀಜು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಯಾರೂ ಮಾಡ್ತಾನೆ ಇರೋದಿಲ್ಲ, ಪಾಲನೆ ಮಾಡ್ತಾ ಇರೋದಿಲ್ಲ. ಕೊನೆಗೊಂದು ಸತಿ ಸರ್ಕಾರದಿಂದ ಆದೇಶ ಬಂತು, ಇಲ್ಲಿ ಏನಾದ್ರೂ ಮಲಮೂತ್ರ ವಿಸರ್ಜನೆ ಮಾಡಿ ಗಲೀಜು ಮಾಡಿದ್ರೆ ಅವರಿಗೆ ಎಷ್ಟು ದಂಡ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂತ ಬೋರ್ಡ್ ಹಾಕಿದ್ರು. ಅವತ್ತಿಂದ ನೋಡಿ ಯಾರು ಅಲ್ಲಿಗೆ ಹೋಗೋದನ್ನು ನಿಲ್ಲಿಸಿದ್ರು. ಅಂದರೆ ಅಧಿಕೃತ ವ್ಯಕ್ತಿಗಳಿಂದ, ಅಂದರೆ ಪರಮಾತ್ಮನಿಂದ ನಿಮಗೆ ಆ ಒಂದು ಅಂತರ್ಬೋಧೆಯಾಗುತ್ತೆ. ನೀನು ಈ ಒಂದು ಆಧ್ಯಾತ್ಮಿಕ ಕೆಲಸವನ್ನು ಮಾಡು ಅಥವಾ ಸಾರ್ವಜನಿಕರ ಹಿತದೃಷ್ಟಿಗೋಸ್ಕರ ಮಾಡು ಎಂಬುವಂತಹ ಒಂದು ಬೋಧೆಯಾದಾಗ ನಿಮಗೆ ಆ ಒಂದು ಮಾಡುವಂತಹ ಕೆಲಸಕ್ಕೆ ಶಕ್ತಿಯು ಸಿಗುತ್ತೆ ಎಂಬುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ. ಆದ್ದರಿಂದ ನಾವು ಮಾತು, ನಡೆ, ನುಡಿ ಎರಡೂ ಒಂದಾಗಿರಬೇಕು. ಎಸ್ಪೆಷಲಿ ಸನ್ಯಾಸಿಗಳು ಬಾಹ್ಯ ಮತ್ತು ಆಂತರ್ಯ ಎರಡರಲ್ಲೂ ತ್ಯಾಗಿಗಳಾಗಿರಬೇಕಾಗತ್ತೆ ಎಂಬುವಂತಹ ಮಾತನ್ನು ಹೇಳ್ತಾರೆ. ಮತ್ತು ಸನ್ಯಾಸಿಗಳು ಹಣ ಸ್ವೀಕರಿಸೋದು, ಮೋಹಕ ವಸ್ತುಗಳಲ್ಲಿ ಲೋಭದಿಂದ ಆಸಕ್ತರಾಗಿ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿದರೆ, ಒಂದು ಕಡೆ ಮಾತು ಹೇಳ್ತಾರೆ, ಈ ಬ್ರಾಹ್ಮಣ ವಿಧವೆ ಬಹಳ ಕಾಲ ಹವಿಷ್ಯನ್ನ ತಿಂದು ನಿರಂತರ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿಕೊಂಡು ಹೋಗಿ ಕೊನೆಗೆ ಒಬ್ಬ ಹೊಲೆಯನನ್ನು ಮಿಂಡನನ್ನಾಗಿ ಸ್ವೀಕರಿಸಿದಂತೆ ಅಂತ ಹೇಳಿ ಇಲ್ಲಿ ಪದವನ್ನು ಬಳಸಿದ್ದಾರೆ. ಅದು ತುಂಬ ಪುರಾತನ ಕಾಲದಲ್ಲಿ ಇದ್ದಾಗ ಬಳಸಿದಂತಹ ಪದ. ಇಲ್ಲಿ ನಾವು ಏನು ಅಂತ ಹೇಳಿದರೆ, ಅಂದರೆ ಇಲ್ಲಿ ನಾವು ಹೊಲೆಯ ಅಂದರೆ ಯಾವ ಥರ ತಗೋಬೇಕು ಅಂತ ಹೇಳಿದರೆ, ತಪ್ಪು ದಾರಿಯಲ್ಲಿ ಇರುವಂತಹವನು ಎಂಬುವಂತಹ ವ್ಯಾಖ್ಯಾನವನ್ನು ಇಲ್ಲಿ ನೀವು ಮಾಡ್ಕೋಬಹುದಾಗಿದೆ. ಇದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಹೊಲೆಯ ಅಂದರೆ ಮಿಂಡ, ಅಂದರೆ ಯಾರು ಧಾರ್ಮಿಕ ಪಥದಲ್ಲಿ ಇಲ್ಲದೆ ಅನ್ಯಾಯ ಮಾರ್ಗದಲ್ಲಿ ಇರುವಂಥವರು, ತಪ್ಪನ್ನು ಮಾಡುವಂಥವರು, ಅಂಥವರು ಅಂತ ಹೇಳಿ ನೀವು ಇಲ್ಲಿ ಸಿಂಬಾಲಿಕ್ ಆಗಿ ತೆಗೆದುಕೊಳ್ಳಬಹುದು.
ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಮಾಡುವುದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಬ್ರಾಹ್ಮಣ ವಿಧವೆ ಅವಿಶ್ಯನ್ನ ತಿಂದು ಏನೋ ಯಾಗ ಯಜ್ಞಗಳನ್ನು ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಬರ್ತಾ ಕೊನೆಗೆ ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡಿಕೊಂಡು ಕೊನೆಗೆ ಹೋಗ್ಬಿಟ್ಟು ಯಾರನ್ನೋ ಮಿಂಡನನ್ನು ಇಟ್ಕೊಂಡ್ರು ಅಂದಂಗೆ ಆಗೋಗ್ಬಿಡುತ್ತೆ ಸನ್ಯಾಸಿಗಳು. ಆದ್ದರಿಂದ ಈ ಸನ್ಯಾಸಿಗಳು ಚಕ್ರವರ್ತಿಗಳಾಗಿರ್ತಾರೆ. ಎಂತಹ ಅತ್ಯದ್ಭುತವಾದ ಮಾತಿದು ನೋಡಿ. ವಿವೇಕಾನಂದರಿಗೂ ಕೂಡ ಇಂತಹ ಒಂದು ಆಯ್ಕೆ ಬರುತ್ತೆ. ನೋಡಪ್ಪ, ನಿನಗೆ 2 ಮಾರ್ಗ ಉಂಟು, ಒಂದು ಸಕಾಮ, ಇನ್ನೊಂದು ನಿಷ್ಕಾಮ. ಈ ಒಂದು ಪ್ರಾಪಂಚಿಕ, ಇನ್ನೊಂದು ಪಾರಮಾರ್ಥಿಕ. ಎರಡರಲ್ಲಿ ನೀನು ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೂ ನೀನು ಚಕ್ರವರ್ತಿಯಾಗೇ ಬಾಳ್ತೀಯ ನೀನು ಅಂತ ಹೇಳಿ. ಆಗ ಅವರು ಈಗ ಸಕಾಮ ಅಂತಂದರೆ ಏನು, ಸಂಸಾರದಲ್ಲಿ ಸಕ್ಸಸ್ ಆಗಿ ಬಿಸ್ನೆಸ್ ಆಗಿ, ಈಗ ಉದಾಹರಣೆಗೆ ಒಳ್ಳೆ ಟಾಪ್ ಒಳ್ಳೆ ಸೈಂಟಿಸ್ಟ್ ಆಗೋದು, ಒಳ್ಳೆ ಶ್ರೀಮಂತ ಆಗೋದು, ಈ ರೀತಿಯಾಗಿ ಅದರಲ್ಲೂ ನೀನು ಚಕ್ರವರ್ತಿ ಆಗ್ತೀಯ. ಇಲ್ಲಿ ಇನ್ನು ಪಾರಮಾರ್ಥಿಕ, ಇಲ್ಲೂ ಕೂಡ ನೀನು ಚಕ್ರವರ್ತಿ ಆಗ್ತೀಯ. ಸನ್ಯಾಸಿ ಅಂದರೆ ಏನು, ಎಲ್ಲವನ್ನೂ ಗೆದ್ದವನು, ಎಲ್ಲವನ್ನೂ ಮೀರಿದವನು, ಯಾವುದರ ಆಶ್ರಯವು ಬೇಡದವನು, ಯಾವುದರ ಮೇಲೆ ಅವಲಂಬಿತನಾಗದವನು, ಆತನು ತಾನೇ ನಿಜವಾದಂತಹ ಚಕ್ರವರ್ತಿ ಆಗ್ತಾನೆ. ಆದ್ದರಿಂದ ಈ ಒಂದು ಸನ್ಯಾಸತ್ವ ಅನ್ನುವುದು ಚಕ್ರವರ್ತಿಗೂ ಮೀರಿದ್ದಾಗಿದೆ. ಆದ್ದರಿಂದಲೇ ಸನ್ಯಾಸಿಗಳು ಇರುವ ಜಾಗಕ್ಕೆ ಮಹಾರಾಜರುಗಳು, ಶ್ರೀಮಂತರುಗಳು ಹುಡುಕಿಕೊಂಡು ಅವರ ಪಾದ ಸೇವನೆಯನ್ನು ಮಾಡಿ ಪಾದೋದಕವನ್ನು ತೆಗೆದುಕೊಳ್ತಾ ಇದ್ದಿದ್ದು. ಅಂದರೆ ಅಷ್ಟು ಶ್ರೇಷ್ಠರು. ಅಂದರೆ ಈ ಜಗತ್ತು ತುಂಬ ಮೋಹಮಯವಾದದ್ದು, ಆಕರ್ಷಣೀಯತೆಯಿಂದ ಕೂಡಿರುವಂಥದ್ದು. ಇಂತಹ ಒಂದು ಆಕರ್ಷಣೆಯನ್ನು, ಮೋಹವನ್ನು ಕೂಡ ಮೀರುವಂತಹ ಶಕ್ತಿ ಸನ್ಯಾಸಿಗಳಲ್ಲಿ ಇರುತ್ತೆ. ಅಂತಹ ಯೋಗ ಬಲ ಅವರಲ್ಲಿ ಇರುತ್ತೆ. ಅಂತಹದ್ದನ್ನು ಮೀರಿದರಲ್ಲ, ಅದಕ್ಕಾಗಿ ಮತ್ತೆ ಯಾವುದರ ಮೇಲೂ ಅವಲಂಬಿತರಾಗದೆ ಇರುವಂತಹವರಲ್ವಾ. ಆದ್ದರಿಂದ ಅಂತಹ ಜ್ಞಾನಿಗಳಿಗೆ, ಸನ್ಯಾಸಿಗಳಿಗೆ ಪೂಜ್ಯಾರ್ಹರು ಅಂತ ಹೇಳಿ ನಾವು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುವಂಥದ್ದು. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಬಾಹ್ಯ ಮತ್ತು ಅಂತರಂಗದಲ್ಲಿ ಅವರು ಕಾಮಿನಿ ಕಾಂಚನಗಳ ತ್ಯಾಗವನ್ನು ಮಾಡಿರಬೇಕಾಗುತ್ತೆ. ಅವರವರ ಒಂದು ಮನಸ್ಸಿನಲ್ಲಿ ಅವರೇ ಪ್ರಶ್ನೆಗಳನ್ನು ಮಾಡಿಕೊಳ್ಳಬೇಕು. ಈಗೆಲ್ಲ ಸಾಕಷ್ಟು ಸನ್ಯಾಸಿಗಳ ಒಂದು ನಾವು ಕಥೆಗಳನ್ನು ಕೇಳ್ತಾ ಇದ್ದೀವಿ, CD ಕಥೆಗಳನ್ನು ಕೇಳ್ತಾ ಇದ್ದೀವಿ. ಆ ರೀತಿಯಾಗಿ ಆಗಬಾರದು. ಇವತ್ತು ಅಧ್ಯಾತ್ಮ ಅಂದರೆ ಸನ್ಯಾಸತ್ವ ಅಂದರೆ ಆಶ್ರಮ ಅಂದರೆ ಸಾಕು, ಇವರೊಬ್ಬರು ಸ್ವಾಮೀಜಿ, ಇವ್ರದ್ದು ಯಾವತ್ತು CD ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಅನ್ನುವ ಮಟ್ಟಿಗೆ ಸಮಾಜ ಕಲುಷಿತ ಆಗೋಗಿದೆ. ಮತ್ತು ಇದನ್ನು ಯಾರೋ ಒಂದು ಪರಕೀಯರು ಕೂಡ ಈ ತರಹದ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಹಿಂದೂ ಧರ್ಮದ ಅವನತಿಗೆ ಇದೊಂದು ಕಾನ್ಸ್ಪಿರಸಿ ಕೂಡ ಆಗ್ತಾ ಇದೆ ಅನ್ನೋದು ಕೂಡ ನನ್ನ ಒಂದು ವೈಯಕ್ತಿಕ ಭಾವನೆ ಕೂಡ ಇಲ್ಲಿ ಆಗಿದೆ. ಆದ್ದರಿಂದ ಈ ಒಂದು ಸನ್ಯಾಸಿಗಳು ಚೆನ್ನಾಗಿ ಇರಬೇಕು. ಅಂದರೆ ಬಾಹ್ಯ ಶುದ್ಧಿ, ಅಂತರಂಗದ ಶುದ್ಧಿಯನ್ನು ಮಾಡಿಕೊಂಡು ಅವರು ಜೀವನವನ್ನು ಮಾಡಬೇಕಾಗತ್ತೆ. ಮತ್ತು ನನಗೆ ಜ್ಞಾನ ದೊರಕಿಬಿಟ್ಟಿದೆ ಅಂತ ಹೇಳಿ ನಾನು ಏನೇನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿಕೊಂಡು ಓಡಾಡೋದಲ್ಲ. ಎಲ್ಲಿಯವರೆಗೆ ನನಗೆ ದೇಹ ಭಾವನೆ ಇರುತ್ತದೆಯೋ, ಎಲ್ಲಿಯವರೆಗೆ ಈ ಉಪಾಧಿಯ ಸೆಳೆತ ಇರುತ್ತದೋ, ಆಕರ್ಷಣೆ ಇರುತ್ತದೋ, ಅಲ್ಲಿಯವರೆಗೂ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಥವಾ ಅಹಂ ಬ್ರಹ್ಮಾಸ್ಮಿ ಜೀವೋ ಬ್ರಹ್ಮೈವನಾಪರಃ ಈ ರೀತಿಯಾಗೆಲ್ಲ ಹೇಳಿಕೊಂಡು ತತ್ವಮಸಿ ಅಯಮಾತ್ಮ ಬ್ರಹ್ಮ ಈ ರೀತಿಯಾಗೆಲ್ಲ ಹೇಳಿಕೊಂಡು ಓಡಾಡಬಾರ್ದು. ಎಲ್ಲಿಯವರೆಗೂ ಉಪಾಧಿಯ ಬುದ್ಧಿಯು ಇರುತ್ತದೋ ಅಲ್ಲಿಯವರೆಗೂ ಕೂಡ ಆತನು ಭಕ್ತನಾಗಿ ಪರಮಾತ್ಮನಿಗೆ, ಆ ಸರ್ವಶಕ್ತಿಗೆ ಶರಣಾಗತರಾಗಿ ಆ ಒಂದು ಭಕ್ತಿ ವಾತ್ಸಲ್ಯವನ್ನು ಇಟ್ಟುಕೊಂಡು ತನ್ನ ಅಹಂಕಾರವನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ 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 ಕೊನೆಗೆ ನಿರಹಂಕಾರ ಸ್ಥಿತಿಗೆ ಹೋಗಬೇಕು. ಅದು ತುಂಬ ಸೂಕ್ತವಾದಂತಹ ಒಂದು ಮಾರ್ಗ ಎಂಬುದಾಗಿ ಕೂಡ ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ನಾವು ಸದಾ ನಾವು ಈ ಒಂದು ಜ್ಞಾನವನ್ನು ನಮಗೆ ದೊರಕಿದ್ರೂ ಕೂಡ ನಾವು ಈ ಉಪಾಧಿ ಬುದ್ಧಿ ಹೋಗೋವರೆಗೂ ನಾವು ಅದನ್ನು ಚಿತ್ತಶುದ್ಧಿಯನ್ನು ಮಾಡ್ಕೋತಾನೇ ಇರಬೇಕು. ಏನು ಮಾಡಬೇಕು? ಸತ್ಸಂಗವನ್ನು ನೋಡಬೇಕು, ಸತ್ಸಂಗವನ್ನು ನಾವು ಮಾಡಬೇಕು. ಅಂದರೆ ಸದ್ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು, ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕು, ಮತ್ತು ಆ ಸಾಧನೆಯಲ್ಲೇ ನಾವು ತೊಡಗಿರಬೇಕು ಸದಾ. ನೋಡಿ, ಒಂದು ಉದಾಹರಣೆ ಎಷ್ಟು ಚೆನ್ನಾಗಿ ಕೊಡ್ತಾರೆ, ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಸರಳವಾಗಿ ಗಮನಿಸಿಬಿಡ್ತಾರೆ ಎಲ್ಲ ಅಂತ ಹೇಳಿ. ನೋಡಿ, ಹಿತ್ತಾಳೆ ಲೋಟ ಇದೆಯಲ್ಲ, ಅದನ್ನು ನೀವು ಒಂದು ಸಾರಿ ತೊಳೆದುಬಿಟ್ಟು ಇಟ್ಬಿಟ್ರೆ ಅದು ಪಳಪಳ ಅಂತ ಒಳೆಯಲ್ಲ.
ಅದು ಪದೇ ಪದೇ ನೀವು ತೊಳಿತಾನೇ ಇರಬೇಕು, ಇಲ್ಲಾಂದರೆ ಅದು ಕಪ್ಪಗಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಉಪಾಧಿ ಮನಸ್ಸು, ಈ ಕಲುಷಿತ ಮನಸ್ಸಿದೆಯಲ್ಲ, ಇದು ಕೋತಿಯಂತೆ, ಮರ್ಕಟದಂತೆ, ಅಂದರೆ ಎಂಡ ಕುಡಿದ ಮರ್ಕಟದಂತೆ ಅಂತ ಹೇಳ್ತಾರೆ. ಆದ್ದರಿಂದ ಮೊದಲೇ ಕೋತಿ ಬುದ್ಧಿ ವ್ಯಂಗ್ಯ ಇರ್ತದೆ, ಅದರಲ್ಲಿ ಕುಡಿದು ಬಿಟ್ಟರೆ ಇನ್ನು ಅದು ಹಿಡಿಯೋಕ್ಕೆ ಆಗಲ್ಲ, ಅದರ ರಂಪಾಟ ಉಚ್ಚಾಟನ. ಆದ್ದರಿಂದ ಈ ಮನಸ್ಸನ್ನು ನಾವು ಹತೋಟಿಗೆ ತೆಗೆದುಕೊಳ್ಳುವವರೆಗೂ, ಮನಸ್ಸು ಶುದ್ಧವಾಗುವವರೆಗೂ, ಬಾಹ್ಯ ಮತ್ತು ಅಂತರಂಗದಲ್ಲಿ ತ್ಯಾಗ ಬರುವವರೆಗೂ, ಮತ್ತು ಈ ಒಂದು ಆಕರ್ಷಣೆಗಳಿಂದ ವಿಮುಖನಾಗುವವರೆಗೂ ಕೂಡ ನಾವು ಸದಾ ಸಾಧನೆಯನ್ನು ಮಾಡ್ತಾ ಇರಬೇಕು. ಪರಮಾತ್ಮನಿಗೆ ಶರಣಾಗತರಾಗಿ ಪಾದಪದ್ಮಗಳಲ್ಲಿ ಇತ್ತು ಅಳುತ್ತಾ ನಿನ್ನ ಕೃಪೆಯನ್ನು ಮಾಡು, ಆ ತಾಯಿಯೇ ನಾವು ಬೇಡಿಕೊಳ್ಳಬೇಕು. ತಾಯೇ, ಈ ನಿನ್ನ ಈ ಮಾಯೆಯ ಮುಸುಕನ್ನು ಸ್ವಲ್ಪ ಸರಿಸು, ನನಗೆ ಆಗ್ತಾ ಇಲ್ಲ, ಈ ಶಕ್ತಿಯು ನನ್ನಲ್ಲಿ ಇಲ್ಲ, ನಿನ್ನ ಕೃಪೆಯಿಂದ ಮಾತ್ರ ಇದು ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ತಾಯಿಯನ್ನು ಬೇಡಿಕೊಂಡಾಗ ಮಗುವಿನ ಮೇಲೆ ಕನಿಕರ ಬಂದು ಆಕೆಯ ಪ್ರಬಲವಾದಂತಹ ಈ ಒಂದು ಆಕರ್ಷಣೀಯವಾದಂತಹ ಮಾಯೆಯ ಮುಸುಕನ್ನು ಸರಿಸಿಕೊಡ್ತಾಳಂತೆ. ನೋಡ್ರಿ ಎಂತಹ ಮಾತನ್ನು ಹೇಳಿದರು ನೋಡಿ, ಅರ್ಥ ಮಾಡಿ. ಇಂತಹ ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದರೆ ನಮಗೆ ಮೈ ಪುಳಕ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಅವರು ಅನುಭವಿಸಿರುವಂತಹವರು ಮಾತ್ರ ಇಂತಹ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ. ಮತ್ತು ಆ ಒಂದು ತಾಯಿಯ ತನವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಬೇಗ ನೀವು ಈ ಒಂದು ಮಾಯಾ ಮುಸುಕಿನಿಂದ ಹೊರಗಡೆ ಬರ್ಬೋದು ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದ ನಾವು ಏನೋ ಒಂದಷ್ಟು ಓದ್ಬಿಟ್ಟಿದ್ದೀವಿ ಅಂತ ಹೇಳಿ, ಎಲ್ಲ ನನಗೆ ತಿಳಿದಿದೆ ಅಂತ ಹೇಳಿ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ಮನುಷ್ಯ ವಿನಯವಂತನಾಗಬೇಕು. ವಿದ್ಯಾ ದದಾತಿ ವಿನಯಂ ಅಂತ ಕರಿತೇವೆ. ಅದನ್ನು ಬಿಟ್ಟು ನಾವು ಅಹಂಕಾರಿಗಳಾದರೆ ನಿನಗೆ ವಿದ್ಯೆ ಬಂದಿಲ್ಲ ಅಂತಾನೆ ಹೇಳಲಾಗುತ್ತೆ. ನೋಡಿ, ಇನ್ನೊಂದು ಕಡೆ ಹೇಳ್ತಾರೆ, ಉದಾಹರಣೆ, ಯಾರೋ ಒಬ್ಬ ತಂದೆ ಇಬ್ಬರಿಗೂ ಕೂಡ ವೇದಾಂತ ಕಲ್ತ್ಕೊಂಡು ಬನ್ನಿ ಅಂತ ಹೇಳಿರ್ತಾನೆ. ಆನಂತರ ಎಷ್ಟೋ ವರ್ಷಗಳ ಅಧ್ಯಯನದ ನಂತರ ಬರ್ತಾರೆ, ಅಣ್ಣನಿಗೆ ಕೇಳ್ತಾನೆ, ಏನಪ್ಪ ಅಧ್ಯಾತ್ಮ ಸಾಧನೆ ಏನಾಯಿತು ಅಂತ ಹೇಳಿದಾಗ, ಏನೇನು ಕಲಿತೆ ಅಂದಾಗ, ಏನು ನಿನಗೆ ಅರ್ಥ ಆಯಿತು, ಬ್ರಹ್ಮ ಅಂದರೆ ಏನು ಹೇಳು ನೋಡೋಣ ಅಂತ ಅವನು ಪುಂಖಾನುಪುಂಖವಾಗಿ ಶ್ಲೋಕಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಇನ್ನೊಬ್ಬರಿಗೆ ಕೇಳ್ತಾನೆ, ತಮ್ಮನಿಗೆ, ಏನಪ್ಪ ನೀನು ಹೇಳು ಅಂದಾಗ ಮೌನವನ್ನು ವಹಿಸ್ತಾನೆ. ಅಂದರೆ ಬ್ರಹ್ಮದಲ್ಲಿ ಎಲ್ಲವೂ ಅಡಕ ಆಗಿದೆ. ಬ್ರಹ್ಮ ಅಂದರೆ ನಾನು ಏನು ಹೇಳೋದು, ನನ್ನನ್ನು ಬಿಟ್ಟು ಇನ್ನೊಂದು ಇದೆ ಅಂದಾಗ, ದ್ವೈತವಿದ್ದಾಗ ನಾವು ಅದರ ಬಗ್ಗೆ ವರ್ಣನೆಯನ್ನು ಮಾಡಬಹುದು. ಬ್ರಹ್ಮವೇ ಎಲ್ಲವೂ ಆದಾಗ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ ಕರೆಯಲಾಗುತ್ತೆ. ಬ್ರಹ್ಮವೇ ಎಲ್ಲವೂ ಆದಾಗ ಯಾರು ಯಾರಿಗೆ ಏನನ್ನು ಕೇಳುವುದು, ಉತ್ತರಿಸುವುದು? ಮೌನವಾಗ್ತಾರೆ. ಆಗ ತಂದೆ ಹೇಳ್ತಾನೆ, ನಿನಗೆ ಬ್ರಹ್ಮ ಅಂದರೆ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆಯಪ್ಪ, ನೀನು ಮತ್ತೆ ಇನ್ನೊಂದು ಸತಿ ಹೋಗು ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ ಅಂಥೇಳಿ ಅಣ್ಣನನ್ನು ಕಳಿಸ್ತಾರೆ. ನೋಡಿ ಎಷ್ಟೆಲ್ಲ ಇರುತ್ತೆ. ಆದ್ದರಿಂದ ನಾವು ಏನೋ ಒಂದು ತಿಳಿದಂತಹ ಅಲ್ಪ ವಿದ್ಯೆಯಿಂದ ನಾವು ಗರ್ವಿಷ್ಠರಾಗಿ ಎಲ್ಲವನ್ನೂ ನಾನು ಕಲಿತು ಬಿಟ್ಟಿದ್ದೇನೆ ಅಂತ ಹೇಳಿ ನಾವು ದರ್ಪಿಷ್ಠರಾಗಿ ನಡೆದುಕೊಳ್ಳಬಾರದು. ಮತ್ತು ಸಮಾಜವನ್ನು ಕೂಡ ನಾವು ತಪ್ಪಿನ ದಾರಿಯ ಕಡೆಗೆ ಕರೆದುಕೊಂಡು ಹೋಗದೆ, ಲೋಕೋ ಭಿನ್ನ ರುಚಿಹಿ ಅಂತಂದ ಹಾಗೆ ಅವರವರ ಆಯ್ಕೆಗಳಿಗೆ ಅನುಸಾರವಾಗಿ, ಸಂಸ್ಕಾರಗಳಿಗೆ ಅನುಸಾರವಾಗಿ, ಓತಃಪ್ರೋತವಾಗಿ ಯಾವುದನ್ನು ಅವರು ಸರಳವಾಗಿ ಮಾಡಬಲ್ಲರು ಅಂತಹ ಮಾರ್ಗವನ್ನು ನಾವು ಅವರಿಗೆ ಬೋಧನೆ ಮಾಡುವ ಮುಖಾಂತರ ಅವರಿಗೆ ದಾರಿಯನ್ನು ತೋರಿಸಬೇಕೇ ಹೊರತು ನನ್ನ ಮಾರ್ಗವನ್ನೇ ಅವರ ಮೇಲೆ ಹೇರುವುದಲ್ಲ. ನನ್ನ ಶರ್ಟ್ ಸೈಜು ನನಗಾಗುತ್ತೆ, ಬೇರೆಯವ್ರಿಗಾಗದೇ ಇರಬಹುದು. ಆಗ ಅವರಿಗೆ ಯಾವುದು ಬೇಕೋ ಅದನ್ನು ನಾವು ಹೇಳಬೇಕಾಗತ್ತಲ್ವ. ಹಾಗೆ ಅದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಈ ವಿಷಯ ಬುದ್ಧಿ ಹೋಗದೆ ಉದಾರತೆ ಸರಳತೆ ಬಾರದು. ಈ ವಿಷಯ ಬುದ್ಧಿ ಅನ್ನೋದು ಇದೆಯಲ್ಲ, ಈ ಒಂದು ವಿಷಯಾಸಕ್ತಿತನ ಅನ್ನೋದು ಹೋದ ಮೇಲೇ ನಿಮಗೆ ಆ ಒಂದು ಸರಳತೆ ಆಗಲಿ, ಉದಾರತೆ ಆಗಲಿ, ಮಾನವೀಯತೆಗಳಾಗಲಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಅದು ಖಂಡಿತ ಬರುವಂಥದ್ದಲ್ಲ ಎಂಬುವಂತಹ ಮಾತನ್ನು ಕೂಡ ಅವರು ಇಲ್ಲಿ ಹೇಳ್ತಾರೆ. ನೋಡಿ, ಮಡಕೆ ಕುಡಿಕೆ ಮಾಡಲು ಅಂತ ನಾವು ಹೋದಾಗ ಅದರಲ್ಲಿ ಚೆನ್ನಾಗಿ ಹದ ಮಾಡಿರಬೇಕಾಗ್ತದೆ. ಆ ಮಣ್ಣನ್ನು ನಾವು ಚೆನ್ನಾಗಿ ಹದ ಮಾಡದೆ ಹೋದರೆ ಅದರ ಒಳಗಡೆ ಮರಳುಗಳು, ಸಣ್ಣ ಸಣ್ಣ ಕಲ್ಲುಗಳು
ಕಲ್ಲುಗಳು ಸೇರ್ಕೊಂಡ್ಬಿಡುತ್ತಂತೆ. ಸೇರಿಕೊಂಡಾಗ ಅದು ಮಡಿಕೆ ಮಾಡಲಿಕ್ಕೆ ಅದು ಅರ್ಹವಾದ ಮಣ್ಣಾಗೋದಿಲ್ಲ, ಮತ್ತು ಮಡಿಕೆಯು ಬೆರುಕು ಬಿಟ್ಟುಕೊಂಡು ಹೊಡೆದೋಗೋ ಸಾಧ್ಯತೆ, ಸೋರುವ ಸಾಧ್ಯತೆ ಇರುತ್ತೆ. ಹಾಗೆ ನಾವು ಎಂತಹ ಸಾಧನೆಗಳನ್ನೇ ಮಾಡ್ತಾ ಇದ್ದರೂ ಕೂಡ, ಉತ್ಕೃಷ್ಟ ಸಾಧನೆಗಳನ್ನು ಮಾಡ್ತಾ ಇದ್ದರೂ ಕೂಡ ಆಗಾಗ ನಮಗೆ ಈ ಅಹಂಕಾರಗಳು ಅನ್ನೋದು, ಪ್ರತಿಷ್ಠೆಗಳು ಅನ್ನೋದು, ಮೋಹಗಳನ್ನೋದು, ಆಕರ್ಷಣೆ ಅನ್ನೋದು ಬಂದು ಕಲ್ಲು ಮಣ್ಣುಗಳ ಹಾಗೆ ಸೇರಿಕೊಳ್ತಾ ಇರುತ್ತಂತೆ. ಅದನ್ನು ಆವಾಗ ನಾವು ಶುಚಿ ಮಾಡ್ಕೊಳ್ತಾನೇ ಇರಬೇಕು ಎಂಬುವಂತಹ ಮಾತನ್ನು ಕೂಡ ತುಂಬ ಅತ್ಯದ್ಭುತವಾಗಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ನಿರ್ಲಿಪ್ತತೆ ಅನ್ನೋದು ಬೇಕು. ಮತ್ತು ಈಗ ಕನ್ನಡಿ ಮೇಲೆ ಧೂಳು ಆಗಾಗ ಕೂರ್ತಾನೇ ಇರುತ್ತೆ, ನಮ್ಮ ಪ್ರತಿಬಿಂಬನೇ ನಮಗೆ ಕಾಣೋದಿಲ್ಲ. ಹಾಗೆ ಆ ಮನಸ್ಸಿನ ಮೇಲೆ ಈ ವಿಷಯ ವಾಸನೆಗಳು ಎಂಬುವಂತಹ ಧೂಳು ಕೂರ್ತಾ ಇರುತ್ತೆ. ಅದನ್ನು ಆವಾಗ ನೀನು ಒರೆಸ್ಕೋತಾ ಇದ್ರೇ ನಿನ್ನ ಮುಖ ಕಾಣೋದು, ಮತ್ತು ಪರಮಾತ್ಮನ ದರ್ಶನ ಆಗೋದು, ಬ್ರಹ್ಮಜ್ಞಾನ ನಿನಗೆ ಸಿಗೋದು. ಅದನ್ನು ಬಿಟ್ಟು ಧೂಳು ಕೂರೋಕ್ಕೆ ಬಿಟ್ಟರೆ ನಿನಗೆ ಯಾವ ದರ್ಶನವೂ ಸಾಧ್ಯವಿಲ್ಲ ಎಂಬುವಂತಹ ಎಚ್ಚರಿಕೆಯನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ಒಂದು ಸನ್ಯಾಸಿಗಳು, ಜ್ಞಾನಿಗಳು ಬೆಂಕಿಯ ಉಂಡೆ ಥರ ಇರಬೇಕಾಗುತ್ತೆ ಸನ್ಯಾಸಿಗಳಾದವರು. ಯಾಕಂದರೆ ಬೆಂಕಿಗೆ ತನ್ನದೇ ಆದಂತಹ ಬಣ್ಣವಿರೋದಿಲ್ಲ. ಅದಕ್ಕೆ ಯಾವ ಬಣ್ಣವನ್ನು ಎಸಿತಿರೋ ಅದೇ ಬಣ್ಣದಿಂದ ಅದು ಮತ್ತೆ ನಮಗೆ ವಾಪಸ್ಸು ಬರುತ್ತೆ. ಆದ್ದರಿಂದ ಈ ಒಂದು ನಿರ್ಲಿಪ್ತ ಬೆಂಕಿಯು ಹೇಗೆ ನಿರ್ಲಿಪ್ತವೋ, ಬೆಂಕಿಗೆ ಯಾವ ಬಣ್ಣವೂ ಇಲ್ಲವೋ, ಅದಕ್ಕೆ ಯಾವ ಬಣ್ಣದ ಹುಂಡೆ ನೀವು ಬಿಸಾಡಿದರೆ ಆ ಬಣ್ಣ ಬರುತ್ತದೋ ಅಂತಹ ಬಣ್ಣವೇ ಆಗುತ್ತೆ. ಆದ್ದರಿಂದ ಈ ಒಂದು ಆತ್ಮವು ಶುದ್ಧ ನಿರ್ಲಿಪ್ತವಾಗಿದೆ. ಆದ್ದರಿಂದ ಈ ಒಂದು ನಿರ್ಲಿಪ್ತ ಆತ್ಮದ ರೀತಿಯಲ್ಲಿ ನಿರ್ಲಿಪ್ತ ಅವಸ್ಥೆಯನ್ನು ಸನ್ಯಾಸಿಗಳು ಹೊಂದಿರಬೇಕಾಗುತ್ತದೆ ಎಂಬುವಂತಹ ಮಾತನ್ನು ತುಂಬ ಚೆನ್ನಾಗಿ ಶ್ರೀರಾಮಕೃಷ್ಣ ಪರಮಹಂಸರು ನುಡಿದಿದ್ದಾರೆ. ಸೊ ನೋಡಿ ಎಷ್ಟು ಚಂದವಾಗಿ ಹೇಳಿದರು, ಎಂತಹ ವಿಚಾರಗಳನ್ನು ಹೇಳಿದರು. ಇದು ಈಗಿನ ಪ್ರಸ್ತುತ ಸಮಾಜಕ್ಕೆ ತುಂಬ ಮುಖ್ಯವಾದಂತಹ ವಿಚಾರ ಆಗಿದೆ. ಸನ್ಯಾಸಿಗಳು ಅಂದರೆ ಹೇಗಿರಬೇಕು ಎಂಬುದನ್ನು ತುಂಬ ಸ್ಪಷ್ಟವಾಗಿ, ಸರಳವಾಗಿ, ಮನಮುಟ್ಟುವಂತೆ ಹೇಳಿದಂತಹ ಆ ದಿವ್ಯ ಒಂದು ಪರಮಹಂಸರಿಗೆ, ರಾಮಕೃಷ್ಣ ಪರಮಹಂಸರಿಗೆ, ಗುರು ಮಹಾರಾಜರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರ ಕೃಪೆ ಸದಾ ನಮ್ಮ ಕುಟುಂಬದ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಆ ಒಂದು ವೈರಾಗ್ಯದ ವಿಚಾರ ಇವತ್ತು ಬಂದಿರೋದರಿಂದ ನಾವು ಆ ಪರಮ ಶಿವನನ್ನು ಕೂಡ ನಾವು 2 ಲೈನು ಧ್ಯಾನಿಸ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಶಿವ 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 ಹರ 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 ಶಿವ 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 ಶಂಭೋ ಶಂಭೋ ಶಿವ ಶಂಕರ ಶಂಭೋ ಶಂಭೋ ಶಿವ ಶಂಕರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಂಭೋ ಶಂಭೋ ಶಿವ ಶಂಕರ ಶಂಭೋ ಶಂಭೋ ಶಿವ ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಶಂಭೋ ಶಂಭೋ ಶಿವ ಶಂಕರ ಶಂಭೋ ಶಂಭೋ ಶಿವ ಶಂಕರ ಸಾಂಬ ಸದಾ ಶಿವ 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 ಶಂಭೋ ಶಂಭೋ ಶಿವ ಶಂಕರ ಶಂಭೋ ಶಂಭೋ ಶಿವ ಶಂಕರ. ತಮ್ಮೆಲ್ಲರಿಗೂ ಕೂಡ ಆ ಶಿವನ ಕೃಪೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.